ರೇಣುಕಾಸ್ವಾಮಿ ಕುಟುಂಬಕ್ಕೆ ದರ್ಶನ್ ಸಂದೇಶವನ್ನ ರವಾನಿಸಿದ್ದಾರೆ. ಅಭಿಮಾನಿಯ ಮೂಲಕನೇ ಕ್ಷಮೆಯನ್ನ ಕೇಳಿರುವಂತದ್ದು ದಾಸ. ಭಗವಂತ ಅವಕಾಶ ಕೊಟ್ರೆ ನಾನು ಹೋಗಿ ಅವರ ಕಾಲಿಗೆ ಬೀಳ್ತೀನಿ ಅಂತ ಹೇಳಿದ್ದಾರೆ ದರ್ಶನ್. ಪಶ್ಚಾತ್ತಾಪ ಪಾಪ ಪ್ರಜ್ಞೆ ಕಾಡ್ತಾ ಇದೆ ದರ್ಶನ್ ಅವರಿಗೆ ಜೈಲಿನಲ್ಲಿ. ತಾನು ಮಾಡಿ ತಪ್ಪು ಅನ್ನುವಂಥದ್ರ ಅರಿವಾಗ್ತಾ ಇರುವಂಥದ್ದು. ಆ ಒಂದು ತೊಳಲಾಟದಲ್ಲಿದ್ದಾರೆ, ಆ ಒಂದು ಆತಂಕದಲ್ಲಿದ್ದಾರೆ. ಭಯ ಕೂಡ, ಅದರ ಜೊತೆಗೆ ಪಶ್ಚಾತ್ತಾಪ, ಪಾಪ ಪ್ರಜ್ಞೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕುಟುಂಬದ ಕಾಲಿಗೆ ಬೀಳ್ತೀನಿ ನಾನು. ಭಗವಂತ ನನಗೆ ಅವಕಾಶ ಕೊಟ್ರೆ ಕ್ಷಮೆಯನ್ನ ಕೇಳ್ತೀನಿ. ಸಿದ್ಧಾರೂಢ ಮುಂದೆ ಭಾವುಕರಾದ್ರಂತೆ ದರ್ಶನ್. ನಿಂದು ಚಿತ್ರದುರ್ಗನೇ ಅಲ್ವಾ, ಹೋಗಿ ಭೇಟಿಯಾಗು, ಆ ಕುಟುಂಬಕ್ಕೆ ಧೈರ್ಯ ಹೇಳು ಅಂತ ಮನವಿಯನ್ನ ಮಾಡಿಕೊಂಡರು. ಚಿತ್ರದುರ್ಗ ಅಭಿಮಾನಿಗೆ ಸಂದೇಶವನ್ನ ನೀಡಿದ್ದಾರೆ ದರ್ಶನ್. ಸಿದ್ಧಾರೂಢ ಅಂತ ಅವರೊಂದು ಸುಮಾರು 20 ವರ್ಷಕ್ಕೂ ಹೆಚ್ಚಿನ ಕಾಲ ಜೈಲಿನಲ್ಲೇ ಇದ್ದಂಥವ್ರು. ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಆಗಿದ್ದಾರೆ. ರಿಲೀಸ್ ಆಗ್ಲಿಕ್ಕೂ ಮುಂಚೆ ದರ್ಶನ್ ಅವರನ್ನ ಹೋಗಿ ಭೇಟಿಯಾಗಿದ್ದಾರೆ. ದರ್ಶನ್ ಅವರನ್ನ ಭೇಟಿಯಾಗಬೇಕು ಅಂತ ಕೇಳಿದಾಗ ಪೊಲೀಸ್ ಅಂದ್ರೆ ಜೈಲಾಧಿಕಾರಿಗಳು ಹೋಗಿ ದರ್ಶನ್ಗೆ ಹೇಳಿದ್ದಾರೆ. ಅವಾಗ ದರ್ಶನ್ ಓಕೆ ಕಳಿಸಿ ಅಂತ ಹೇಳಿದ್ದಾರೆ. ಈ ಸಿದ್ಧಾರೂಢ ಅವರು ಹೋಗಿ ಮಾತನಾಡಿದಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಭಾವುಕರಾಗಿ ಕಣ್ಣೀರನ್ನ ಹಾಕಿ ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆನೂ ಕೂಡ ಮಾತನಾಡ್ತಾ ನಾನು ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಹಾಗಾದ್ರೆ ಸಿದ್ಧಾರೂಢ ಏನ್ ಮಾತನಾಡಿದ್ರು? ನ್ಯೂಸ್ 18ಗೆ ಬಂದಿದ್ರು ಅವರು, ಮಾತನಾಡಿದ್ರು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಜೊತೆ. ಏನೇನೆಲ್ಲ ಆಯ್ತು, ದರ್ಶನ್ ಯಾವ ರೀತಿಯಾಗಿ ಕಣ್ಣೀರನ್ನ ಹಾಕಿದ್ರು, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಅವ್ರ ರೂಮ್ ಯಾವ ರೀತಿಯಾಗಿದೆ, ಆ ಸಂದರ್ಭವನ್ನ ವಿವರಿಸಿದ್ದಾರೆ. 12 ನಿಮಿಷಗಳ ಕಾಲ ಏನೇನ್ ಮಾತನಾಡಿದ್ವಿ ಅಂತ ಅದನ್ನ ನೋಡ್ಕೊಂಬೇಡ. ನಮಸ್ಕಾರ, ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ರಾಜ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬರೋಬ್ಬರಿ 1 ತಿಂಗಳಿನಿಂದ ಜೈಲುವಾಸ ಅನುಭವಿಸ್ತಾ ಇರುವಂತಹ ನಟ ದರ್ಶನ್ ರವರವ ನರಕ ಅನುಭವಿಸ್ತಾ ಇದ್ದಾರೆ. ಜೈಲಿನಲ್ಲಿ ದರ್ಶನ್ ಜೀವನ ಹೇಗಿದೆ, ಇದೆಲ್ಲದರ ಬಗ್ಗೆ ಸ್ವತಃ ನಮ್ಮ ಜೊತೆಗೇ ಇದ್ದಾರೆ ಸಿದ್ಧಾರೂಢ ಅವರು ದರ್ಶನ್ ಜೊತೆ ಮಾತನಾಡಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಮಾತನಾಡ್ತಾ ಹೋಗೋಣ. ಸಿದ್ಧಾರೂಢ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಯಾರಿಗೂ ಕೂಡ ಅನ್ಸಿರ್ಲಿಲ್ಲ ದರ್ಶನ್ ಅವರಿಗೆ ಈ ಸ್ಥಿತಿ ಬರುತ್ತೆ ಅಂತ ಹೇಳಿ. ಅವರು ಕೂಡ ಒಂದು ಕ್ಷಣ ಕೋಪದ ಒಂದು ಸಂದರ್ಭದಲ್ಲಿ ಮಾಡ್ಕೊಂಡಿದ್ದ ಎಡವಟ್ಟು ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಆಯಿತು ಅಂತ ಅನ್ಸುತ್ತಾ? ಮೇಡಮ್, ಬಾಸ್ ಮಾಡಿದಾರೋ ಇಲ್ಲ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಯಾಕೆಂದರೆ ನಾನು ಡಿ ಬಾಸಿಗೆ ದೊಡ್ಡ ಅಭಿಮಾನಿ. ನಾನು ಅಭಿಮಾನದಿಂದ ಹೇಳ್ತೀನಿ ಈ ಮಾತುಗಳ, ಅಭಿಮಾನದಿಂದ ಹೇಳ್ತಾ ಇಲ್ಲ, ಸತ್ಯ. ಕಾನೂನು ಪ್ರಕಾರ ಮಾತುಗಳು ಆಡೋದಾದ್ರೆ ಅದನ್ನ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ, ಅಲ್ಲಿರೋ ಜಡ್ಜ್ಗಳು ತೀರ್ಮಾನ ಮಾಡ್ತಾರೆ, ಸಾಕ್ಷಿಗಳು ತೀರ್ಮಾನ ಮಾಡುತ್ತೆ ಅವ್ರು ಮಾಡಿದಾರೋ ಇಲ್ಲ ಅಂತಂದು. ಬಟ್ ಆರೋಪ ಬಂದಿದೆಯಲ್ಲ, ಅದೇ ದೊಡ್ಡ ಮಿಸ್ಟೇಕ್. ಖಂಡಿತ ಪ್ರಾಯಶ್ಚಿತ್ತತೆ ಆಗಿದೆ ಅಂತ ಹೇಳಿ ಖಂಡಿತ ಕಾಣುತ್ತೆ ಮೇಡಮ್. ಹೆಂಗೆ ಅಂದ್ರೆ 10 ನಿಮಿಷ ನಾನು ಅವ್ರನ್ನ ಧ್ಯಾನಕ್ಕೆ ಕೂರಿಸ್ತೀನಿ. ಧ್ಯಾನಕ್ಕೆ ಕೂರಿಸಿದಾಗ ಅವರ ಮುಖಭಾವ ಹೆಂಗಿರುತ್ತೆ ಅಂದ್ರೆ ತುಂಬಾ ನೋವು. ಅವಾಗೇನು ಅಣ್ಣ ನನಗೆ ಆನಾಪಾನ ಸಾತಿ ಧ್ಯಾನ ಅಂತ, ಪಿರಮಿಡ್ ಧ್ಯಾನ, ಉಸಿರಾಟದ ಮೇಲೆ ಉಸಿರಾಟ ಗಮನಿಸೋ ಧ್ಯಾನ, ಅದು ನನಗೆ ನನ್ನ ಗುರುಗಳು ಹನುಮಂತರಾವ್ ಸರ್ ಪರಿಚಯ ಮಾಡಿಸಿದ್ದಾರೆ. ರಂಗನಾಥ್ ಸಾಹೇಬರು ನನಗೆ ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಅದನ್ನು ದಯವಿಟ್ಟು ಮಾಡ್ತೀರಣ್ಣ ಅಂತಂತೀನಿ. ಧ್ಯಾನ ಅಂದ್ರೆ ಏನು ಗೊತ್ತಿಲ್ಲಪ್ಪ ಅಂತಾರೆ ಅವರು. ಇಲ್ಲಣ್ಣ ನಾನು ಹೇಳ್ಕೊಡ್ತೀನಿ, ದಯವಿಟ್ಟು ಪ್ಲೀಸ್ ಈ ಜಾಗದಲ್ಲಿ ನಿಮಗೆ ತುಂಬ ಅಗತ್ಯ ಇದೆ, ಮಾಡಿ ಅಣ್ಣ ಅಂತಂದಾಗ ಆಯಿತು ಹೇಳು ಮಾಡೋಣ ಅಂತಾರೆ. ನೆಲದ ಮೇಲೆ ಕೂತ್ಕೊಳ್ತಾರೆ. ನೆಲದ ಮೇಲೆ ಕೂತ್ಕೊಳ್ತಾರೆ. ಆ ಸ್ಥಿತಿಲಿ ಅವ್ರು ನೋಡಿದಾಗ ಭಾಳ ನೋವಾಗುತ್ತೆ. ಒಬ್ಬ ಅಭಿಮಾನಿಯಾಗಿ ತುಂಬ ನೋವಾಗುತ್ತೆ ನನಗೆ. ಹೌದು. ಧ್ಯಾನ ಮಾಡಿದಾದ್ಮೇಲೆ ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರು ಮೇಡಮ್ ಅವರು. ತುಂಬ ಇಂಟ್ರೆಸ್ಟು. ಒಬ್ಬ ಚಿಕ್ಕ ಮಗು ಮೇಷ್ಟ್ರು ಹೇಳಿದ್ರೆ ಹೆಂಗೆ ಕೇಳ್ತಾರೋ ಆ ಥರ ತುಂಬ ಪ್ರೀತಿಯಿಂದ ಕೇಳಿದರು ನನ್ನ ಮಾತುಗಳನ್ನು. ಪ್ರೀತಿಯಿಂದ ಕೇಳಿದರು. ಆಮೇಲೆ ಧ್ಯಾನ 10 ನಿಮಿಷ ಆದಮೇಲೆ ಅಣ್ಣ ಧ್ಯಾನದ ಅನುಭವ ಹೇಗೋಣ ಅಂದರೆ ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಪೀಸ್ಫುಲ್ ಮೈಂಡ್ ಆಯ್ತು ನನಗೆ. ಅಣ್ಣ ದಿನ ಕಂಟಿನ್ಯೂ ಮಾಡ್ತೀರಣ್ಣ ಅಂತೀನಿ. ನಾನು ಮಾಡ್ತೀನಿ, ನನಗೆ ಇಷ್ಟ ಆಯ್ತು ಇದು, ಮಾಡ್ತೀನಿ ನಾನು ಅಂತ ದರ್ಶನ್ ಸರ್ ಹೇಳ್ತಾರೆ. ಐಷಾರಾಮಿ ಜೀವನ ನೋಡಿದಂಥವರಿಗೆ ಒಂದಷ್ಟು ಫೆಸಿಲಿಟೀಸ್ಗಳನ್ನ ಕೊಡ್ತಾರೆ. ಆ ಥರ ಏನಾದರೂ ದರ್ಶನ್ ಅವರಿಗೆ ಫೆಸಿಲಿಟಿ ಇದೆಯಾ ಆ ಸೆಲ್ಲಲ್ಲಿ? ಏನೂ ಇಲ್ಲ ಮೇಡಮ್, ಏನು ಸೌಕರ್ಯನೂ ಕೊಟ್ಟಿಲ್ಲ. ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು, ಕೊಟ್ಟಿಲ್ಲ. ಪುಸ್ತಕಗಳಿದ್ದಾವೆ, ಪುಸ್ತಕ ಓದ್ತಾರೆ. ಅಂದರೆ ಯಾವ ರೀತಿಯಾದ ಪುಸ್ತಕಗಳನ್ನು ಇಟ್ಕೊಂಡಿದ್ರು ಅವರು? ಅದ್ರ ಬಗ್ಗೆ ಏನಾದರೂ ಅಬ್ಸರ್ವ್ ಮಾಡಿದ್ರ? ನಾನು ಅಣ್ಣ ಪುಸ್ತಕಗಳನ್ನ ನೋಡ್ಬೋದಾ ಅಂತ ಕೇಳ್ತೀನಿ. ಹಿಂಗಂತಾರೆ. ಹೋಗಿ ನೋಡ್ತೀನಿ. ಅಲ್ಲಿ ಇಸ್ಕಾನ್ ಸಂಸ್ಥೆಯವ್ರದ್ದು ಭಗವದ್ಗೀತೆ ಇದೆ, ಆಮೇಲೆ ರಾಮಾಯಣ ಇದೆ, ತಾಸು ಶ್ಯಾಮರಾಯರು ಬರೆದಿರೋ ವಚನ ಭಾಗವತ ಇದೆ,
ಆಮೇಲೆ ಬದುಕಲು ಕಲಿಯಿರಿ, ನಮ್ಮ ಸ್ವಾಮಿ ಆತ್ಮಾನಂದ ಬರೆದಿರೋ ಆತ್ಮಾನಂದನೇ ಸ್ವಾಮಿಗಳು. ಆ ಬದುಕಲು ಕಲಿಯಿರಿ ಅದು ತುಂಬ ಅದ್ಭುತವಾದ ಬುಕ್ಸ್, ಅದು ಅವ್ರ ಕಡೆ ಇದೆ. ಕ್ಷಣವತ್ತು ಹಣಿಮುತ್ತು ಅಂತೇಳಿ ಆ ಬುಕ್ಸ್ ಇದೆ. ಸುಮಾರು ಎಷ್ಟು ಬುಕ್ಗಳಿರ್ಬೋದು ನಿಮ್ಮ ಪ್ರಕಾರ? ಒಂದು 15ರಿಂದ 20 ಬುಕ್ಸ್ ಇದೆ ಮೇಡಮ್. 15ರಿಂದ 20 ಬುಕ್ಸ್ ಸಾಕು. ಎಲ್ಲವೂ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರವೆ. ಎಲ್ಲವೂ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರವೆ. ಅವರ ಫ್ಯಾಮಿಲಿ ಬಗ್ಗೆ ಏನಾದರೂ ಹೇಳಿದ್ರ, ಅಥವಾ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದ ಬಗ್ಗೆ ಏನಾದರೂ ಮಾತನಾಡಿದ್ರ? ಹಿಂಗೆ ಮಾಡಬಾರ್ದಾಗಿತ್ತು, ಆಗೋಯ್ತು, ಅಥವಾ ಕೋಪದ ಕೈಗೆ ಮೂಕೊಟ್ಟು ಹಿಂಗಾಯಿತು ಅನ್ನೋದ್ರ ಬಗ್ಗೆ ಏನಾದರೂ ಪಶ್ಚಾತ್ತಾಪ ಪಡುವಂಥದ್ದು, ಅಥವಾ ಅವ್ರಿಗೆ ರಿಯಲೈಸೇಷನ್ ಆಗಿರುವಂಥದ್ದು, ಅದನ್ನೇನಾದರೂ ಕಂಡ್ರ ಅವರಿಂದ ನೀವು? ರಿಯಲೈಸೇಷನ್ ಆಗಿದೆ ಮೇಡಮ್ ಅವ್ರಿಗೆ. ಪಶ್ಚಾತ್ತಾಪ ಖಂಡಿತ ಆಗಿದೆ. ಯಾಕಂದ್ರೆ ಧ್ಯಾನ ಮಾಡ್ಬೇಕಾದ್ರೆ ಅವ್ರ ಮುಖಭಾವನ ಗಮನಿಸಿದಾಗ ಖಂಡಿತ ಅವರಿಗೆ ಪಶ್ಚಾತ್ತಾಪ ಆಗಿದೆ. ಪ್ರತಿ ಕ್ಷಣನೂ ಬೇಕಾದ್ರೆ ಆ ಕುಟುಂಬಕ್ಕೆ ಸಾರಿ ಕೇಳ್ತಾರೆ ಅವರು. ಅವರು ಅಲ್ಲ, ಅವ್ರ ಅಭಿಮಾನಿಗಳೆಲ್ಲರೂ ಕೇಳ್ತಾರೆ. ನಾನು ಕೇಳ್ತೀನಿ ಬೇಕಾದ್ರೆ ಅವ್ರ ಕುಟುಂಬಕ್ಕೆ ಸಾರಿ. ಅಂದ್ರೆ ಸಾರಿ ಕೇಳಿದ ತಕ್ಷಣ ಸಮಸ್ಯೆ ಏನು ಬಗೆಹರಿಯಲ್ಲ, ಓದ್ ಪ್ರಾಣನ ವಾಪಸ್ ಬರಲ್ಲ. ಬಟ್ ನಮ್ಮ ತೃಪ್ತಿ ಸಾರಿ ಕೇಳಬೇಕಷ್ಟೇ. ನಮ್ಮ ತೃಪ್ತಿಗೆ, ನಮ್ಮ ಆತ್ಮತೃಪ್ತಿ ಸಾರಿ ಕೇಳಲೇಬೇಕು. ಯಾಕಂದ್ರೆ ನಾವು ಮಾಡಿದ್ದು ತಪ್ಪು ಅಂತ ನಮಗೆ ಗೊತ್ತಿತ್ತು ಅಂತಂದ್ರೆ ಅವ್ರ ಕುಟುಂಬ ಕೇಳಬೇಕಾಗುತ್ತೆ ನಾವು ಸಾರಿ. ನನ್ನ ವಿಚಾರ ಹೇಳ್ತಾ ಇದ್ದೀನಿ ನಾನು. ಆದರೆ ಅವ್ರ ಮುಖದಲ್ಲಿ ಪಶ್ಚಾತ್ತಾಪ ಇದೆ ಮೇಡಮ್, ಅವ್ರ ಕಣ್ಣಲ್ಲಿ ಪಶ್ಚಾತ್ತಾಪ ಇದೆ. ಅವರು ನೊಂದಿದ್ದಾರೆ, ಭಾಳ ನೊಂದಿದ್ದಾರೆ ಅವರು. ಎಷ್ಟು ನೊಂದಿದ್ದಾರೆ ಅಂತಂದ್ರೆ ಅವ್ರ ಲೈಫಲ್ಲಿ ಇನ್ನ ಒಂದು ಸಣ್ಣ ತಪ್ಪು ಮಾಡೋಕ್ಕೂ ಸಹ ಅವರು ಮನಸ್ಸು ಮಾಡಲ್ಲ, ಅಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾರೆ ಅವರು, ಅಷ್ಟು ನೊಂದ್ಕೊಂಡಿದ್ದಾರೆ. ಅದರಲ್ಲೂ ಕುಟುಂಬಸ್ಥರು ನೋಡ್ತಾರಲ್ಲ ಆ ಟೈಮಲ್ಲಿ, ಆ ಫೀಲಿಂಗೇ ಬೇರೆ ಇರುತ್ತೆ ಅಂತ ಅನ್ಸುತ್ತೆ ಮೇಡಮ್. ಇಲ್ಲಿ ಅತಿಯಾಗಿರೋ ವ್ಯಕ್ತಿಗಳದು ಒಂದು ದೊಡ್ಡ ನೋವು, ಅದಕ್ಕಿಂತ ದೊಡ್ಡ ನೋವು ನಮ್ಮ ಕುಟುಂಬದಲ್ಲಿರುತ್ತೆ ಸರ್. ಹೌದು. ಇಲ್ಲಿ ಜೀವ ಹೋಗಿದೆ, ಇಲ್ಲಿ ಜೀವನ ಹಾಳಾಗಿದೆ, ವ್ಯತ್ಯಾಸ ಏನೂ ಇಲ್ಲ. ಅಲ್ಲಿ ವ್ಯಕ್ತಿ ಹೋಗಿದ್ದಾನೆ, ಇಲ್ಲಿ ನಾವು ಇದ್ದು ಜೀವಂತ ಸಾಯ್ತಾ ಇರ್ತೀವಿ. ಅವ್ರಿಗೂ ಸೇಮ್ ದುಃಖ, ಇವ್ರಿಗೂ ಸೇಮ್ ದುಃಖ ಇರುತ್ತೆ. ಅಲ್ಲಿ ಮಗನ ಕಳ್ಕೊಂಡಿರ್ತಾರೆ, ಇಲ್ಲಿ ಇವರು ಸಹ ಇಲ್ಲಿ ಮಗನ ಕಳ್ಕೊಳ್ತಾರೆ. ಅವ್ರನ್ನ ಭೇಟಿ ಮಾಡಿದಾಗ ಆತುರ ಇರುತ್ತೆ ಮೇಡಮ್. ಹೌದು, ಅವ್ರ ಪ್ರೀತಿನ ನಾವು ಹೊರಗಡೆ ನೋಡಿರಲ್ಲ. ಅವ್ರು ತೋರ್ಸೋ ಸಣ್ಣ ಪ್ರೀತಿನ ಸಹ ದೊಡ್ಡ ಪ್ರೀತಿ, ಸಣ್ಣ ಪ್ರೀತಿನ ಅದನ್ನ ಗಮನಿಸಲ್ಲ ನಾವು. ಇಲ್ಲಿ ಬಂದಾಗ ಅದ್ರ ವ್ಯಾಲ್ಯೂ ತಿಳಿಯುತ್ತೆ ನಮಗೆ. ಅಪ್ಪ ಅಮ್ಮ ಅಂದ್ರೇನು, ಹೆಂಡತಿ ಮಕ್ಕಳು ಅಂದ್ರೇನು, ಅವ್ರ ಪ್ರೀತಿ ನಮ್ಗೆ ಹೆಂಗ್ ಇರುತ್ತೆ. ಅವ್ರನ್ನ ಎಷ್ಟೊತ್ತಿ ಮಾತಾಡ್ಸೇನಪ್ಪ, ಅವ್ರನ್ನ ಎಷ್ಟೊತ್ತಿ ಭೇಟಿಯಾಗನು, ಜಸ್ಟ್ ಮುಖ ನೋಡ್ರಿ ಸಾಕು. ಎಷ್ಟು ಟೈಮ್ ಕೊಡ್ತಾರೆ ಒಬ್ಬರನ್ನ ಭೇಟಿಯಾಗಿ ಮಾತನಾಡಕ್ಕೆ? ಎಷ್ಟೊತ್ತು ಕೊಡ್ತಾರೆ ದಿನದಲ್ಲಿ? 15ರಿಂದ 20 ನಿಮಿಷ ಮೇಡಮ್, ಅಷ್ಟೇ. ಇರ್ತಾರೆ. ನಮ್ಮ ದರ್ಶನ ನೋಡಕ್ಕೆ ನಮ್ಮನ್ನು ಬಿಡ್ಲಿಲ್ವಲ್ಲ ಅಂತ ಹೇಳಿ ಎಷ್ಟೋ ಜನ ಬೇಸರ ಪಟ್ಕೊಂಡು ವಾಪಸ್ಸು ಬಂದಿದ್ದಾರೆ. ಅದಕ್ಕೆ ನಿಮ್ಮನ್ನು ಕೇಳ್ತಾ ಇರೋದು, ಎಷ್ಟು ಅವಕಾಶಗಳು ಇರುತ್ತೆ, ಯಾರನ್ನ ಮೀಟ್ ಮಾಡಕ್ಕೆ ಅವಕಾಶ ಇರುತ್ತೆ ಅಂತ? ಮೇಡಮ್, ಕುಟುಂಬನ ಬಿಟ್ಟು ಬೇರೆ ಯಾರನ್ನು ಮೀಟ್ ಮಾಡೋಕ್ಕೆ ಒಂದು ದೊಡ್ಡ ಸೆಲೆಬ್ರಿಟಿಗಳಿಗೆ ಬೇರೆಗೆ ಅವಕಾಶ ಕೊಡಲ್ಲ. ಆ ಥರ ಕಾನೂನಲ್ಲಿ ಇಲ್ಲ ಬಾಸ್. ಯಾವಾಗಲೂ ನಿಮ್ಮ ಅಭಿಮಾನಿಗಳು ನಿಮ್ಮ ಜೊತೆ ಇರ್ತಾರೆ. ನೀವು ಅಭಿಮಾನಕ್ಕೆ ಎಷ್ಟು ಗೌರವ ಕೊಡ್ತೀರಿ, ನೀವು ಅಭಿಮಾನಿಗಳು ಕೂಡ ಅಷ್ಟೇ ಗೌರವ ಕೊಡ್ತಾರೆ. ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಈ ಸನ್ನಿವೇಶ ನಾವು ಪಕ್ಕಕ್ಕಿಟ್ಟರೆ ನೀವು ಯಾವಾಗಲೂ ಹೃದಯವಂತರೆ. ನಿಮ್ಮ ಬಗ್ಗೆ ಅಭಿಮಾನಿಗಳು ಎಲ್ಲರಿಗೂ ಹೃದಯದಲ್ಲಿ ಪ್ರೀತಿ ಇದೆ, ಗೌರವ ಇದೆ. ನೀವು ಮತ್ತೆ ಹೊರಗೆ ಬಂದೇ ಬರ್ತೀರಾ, ಆ ನಂಬಿಕೆ ನಿಮ್ಮ ಕುಟುಂಬಕ್ಕೂ ಇದೆ, ನಮಗೂ ಇದೆ. ನೀವು ಬಂದೇ ಬರ್ತೀರಾ ಬಾಸ್, ಮತ್ತೆ ಸೂರ್ಯನ ಥರ ಬೆಳಗ್ತೀರಾ. ನಾವು ನೋಡಿದ್ವಿ ಆ ದೈತ್ಯಾಕಾರದ ಬಾಡಿ, ಬಟ್ ಇವಾಗ ಆ ಊಟ ತಿಂದು ಎಷ್ಟು kg ಇಳಿದಿದೆ ಅಂತ ಅನ್ಸುತ್ತೆ. ಹೆಂಗಿದ್ದಾರೆ? ತುಂಬ ಸಣ್ಣಾಗೋಗಿದ್ದಾರಾ? ಅಂದರೆ ಎಷ್ಟು kg ಇಳಿದಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಡೌನ್ ಅಂತೂ ಆಗಿದ್ದಾರೆ. ಡೌನ್ ಆಗಿದೆ, ಮಕ್ಕ ಎಲ್ಲ ಇಳಿದ್ಬಿಟ್ಟಿದೆ, ಬಾಡಿ ಸ್ವಲ್ಪ ವೀಕ್ ಆಗಿದೆ. ಆಧ್ಯಾತ್ಮದ ಕಡೆ ಜಾಸ್ತಿ ವಾಲ್ತಾ ಇದ್ದಾರೆ ಬಾಸು. ಒಂದು ಪ್ರಾಣಿ ಜೀವನ ಮೇಡಮ್, ಪ್ರಾಣಿ ಹೆಂಗೆ ಬದುಕುತ್ತೋ ಬಂದಿಗಳು ಹಂಗೆ ಬದುಕ್ತಾರೆ ಜೈಲಲ್ಲಿ. ಏನು ಬದಲಾವಣೆ ಇಲ್ಲ, ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸನೇ ಇಲ್ಲ. ಈಗ ದರ್ಶನ್ ಅವರೇನೋ ವಿಗ್ ಹಾಕೊಂಡಿದ್ರು, ವಿಗ್ ತೆಗೆಸ್ಬಿಟ್ಟಿದ್ದಾರೆ, ಕೂದಲು ತೆಗೆಸ್ಬಿಟ್ಟಿದ್ದಾರೆ ಅನ್ನೋ ಊಹಾಪೋಹಗಳು ನಿಜಾನ? ಇಲ್ಲ ಮೇಡಮ್, ನಾನು ನೋಡಿದಾಗ ಅವ್ರ ವಿಗ್ ಇತ್ತು, ಅಂದ್ರೆ ಕೂದಲಿತ್ತು. ಈ ರೀತಿ ಅವರ ಅಭಿಮಾನಿಗಳು ಅವ್ರ ಬೆನ್ನ ಹಿಂದೆ ಇರೋದ್ರಿಂದ ಸೊ ಅದಕ್ಕೋಸ್ಕರ ಎಲ್ಲ ಊಟದ ವ್ಯವಸ್ಥೆನೂ ಅವ್ರು ಸೆಲ್ಗೆ ಮಾಡ್ತಾರ ಮೇಡಮ್. ಎಲ್ಲರೂ ಕೂತ್ಕೊಂಡು ಊಟ ಎಲ್ಲರೂ ಒಂದೇ ಜೊತೆ ಕೂತ್ಕೊಂಡು ಊಟ ಮಾಡೋದು ಮಠಗಳಲ್ಲಿ ನೋಡ್ಬೋದು, ಜೈಲಲ್ಲಿ ನೋಡೋಕ್ಕಾಗಲ್ಲ. ಓಕೆ, ಇಲ್ಲ, ಅದು ಆ ವ್ಯವಸ್ಥೆ ಜೈಲಲ್ಲಿ ಇಲ್ಲ ಮೇಡಮ್. ಅಲ್ಲಿ ಊಟದ ದೊಡ್ಡ ಸಮಸ್ಯೆ. ಅವರು ನ್ಯಾಯಾಲಯದಲ್ಲಿ ಮನವಿ ಮಾಡಿದ ತಪ್ಪೇನಲ್ಲ. ಈಗ ನ್ಯಾಯಾಲಯದಲ್ಲಿ ಸಾಕಷ್ಟು ಜನಕ್ಕೆ ಆ ಥರ ಅವಕಾಶ ಕೊಟ್ಟಿದ್ದಾರೆ. ಡಿವೋರ್ಸ್ಗೆ ಆ ಥರ ಅವಕಾಶ ಕೊಟ್ಟರೆ ಚೆನ್ನಾಗಿರುತ್ತೆ. ಆ ಫುಡ್ ತಿಂದ್ಕೊಂಡು ಅವ್ರ ಆರೋಗ್ಯ ಕಾಪಾಡ್ಕೊಳ್ತಾರೆ ಅನ್ನೋದು 100% ಸುಳ್ಳು. ಈಗ ನೀವು ಹೇಳಿದ್ರಿ ದರ್ಶನ್ ಅವರು ಪಶ್ಚಾತ್ತಾಪ ಪಡ್ತಿದ್ದಾರೆ ಅಂತ ಹೇಳಿ, ಅಕಸ್ಮಾತ್ ಅವ್ರಿಗೇನಾದರೂ ಬೇಲ್ ಸಿಕ್ಕಾದ ಮೇಲೆ
ರೇಣುಕಾಸ್ವಾಮಿ ಅವ್ರ ಮನೆಗೆ ಹೋಗಿ ಅವರು ಮಾತನಾಡ್ತಾರಾ ಅದ್ರ ಬಗ್ಗೆ ಅಂತ ಅನ್ಸುತ್ತಾ ನಿಮಗೆ? ಅಕಸ್ಮಾತ್ ಅಲ್ಲ ಮೇಡಮ್, ಖಂಡಿತ ಹಾಗೆ ಆಗುತ್ತೆ ಬೇಲ್ ಅವ್ರಿಗೆ. ಅದಾದ್ಮೇಲೆ ರೇಣುಕಾಸ್ವಾಮಿ ಅವರ ಮನೆಗೆ ಹೋಗಿ ಅಲ್ಲೂ ಕೂಡ ಮಾತನಾಡ್ತಾರೆ, ಕ್ಷಮೆ ಕೇಳ್ತಾರೆ ಅಂತ ಅನ್ಸುತ್ತಾ? ಅದೇನಾದ್ರೂ ಅನ್ನಿಸ್ತಾ ನಿಮಗೆ ಅವ್ರನ್ನ ನೋಡಿದಾಗ? ಮೇಡಮ್ ಅವ್ರು ಖಂಡಿತ ಹೋಗ್ತಾರೆ, ಖಂಡಿತ ಹೋಗ್ತಾರೆ. ಅವ್ರ ಕುಟುಂಬಕ್ಕೆ ಕ್ಷಮೆ ಕೇಳ್ತಾರೆ. ಬೇಕಾದ್ರೆ ನಿಮಗೆ ಮಾಧ್ಯಮದವ್ರಿಗೆ ಅವಕಾಶ ಕೊಟ್ಟರೆ ಮಾಧ್ಯಮದ ಮುಂದೆ ಇವತ್ತು ಕ್ಷಮೆ ಕೇಳಕ್ಕೆ ರೆಡಿ ಇದ್ದಾರೆ ಅವರು. ಕ್ಷಮೆ ಕೇಳ್ತಾರೆ ಕೂಡ. ಅಂದರೆ ಆರೋಪ ಮೇಲೆ ಬಂದಿದ್ದಕ್ಕೆ ಅವ್ರು ಮಾಡಿದಾರೆ ಬಿಟ್ಟಿದ್ದಾರೆ, ಅದನ್ನ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಬಟ್ ಅವರು ಆ ಹೃದಯ ಇದೆ ಅವರಿಗೆ, ಯಾಕಂದ್ರೆ ಅವ್ರು ತುಂಬ ಹೃದಯವಂತರು. ಅಂದರೆ ನೀವು ಅವ್ರ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಅವ್ರೇನಾದರೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರಾ? ಈ ಕ್ಷಮೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಥವಾ ರೇಣುಕಾಸ್ವಾಮಿ ಅವರ ಫ್ಯಾಮಿಲಿ ಬಗ್ಗೆ ಏನಾದರೂ ಮಾತನಾಡಿದ್ರ? ಮೇಡಮ್ ಒಂದು ಮಾತು, ನನಗೆ ಇಷ್ಟೊತ್ತು ಯಾರು ಎಂಟ್ರಿ ಮಾಡಿದಾರೋ ಅವ್ರ ಹತ್ರ ಅಂದರೆ ಈ ವಿಚಾರ ನಾನು ಎಲ್ಲೂ ಹೇಳಿಲ್ಲ, ಈ ವಿಚಾರ ಹೇಳಿಲ್ಲ. ನಿಮ್ಮ ಮೇಲೆ ಪ್ರೀತಿ ಯಾಕೋ ದಯವಿಟ್ಟು ಹೇಳಬೇಕು, ಯಾಕಂದ್ರೆ ನಮಗೂ ಕೂಡ ಕುತೂಹಲ ಇದೆ, ಏನು ಹೇಳಿದ್ದಾರೆ ಅಥವಾ ಏನು ಅನಿಸ್ತಾ ಇದೆ ಅವ್ರಿಗೆ ಈ ಸಂದರ್ಭದಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ. ದುರ್ಗ ಅಲ್ವಾ ನೀನು, ಚಿತ್ರದುರ್ಗ ಅಲ್ವಾ ಅಂತಂದ್ರು. ಹೂನಣ ಅಂತಂದೆ. ದುರ್ಗಕ್ಕೆ ಹೋಗಿ ಆ ಕುಟುಂಬನ ಭೇಟಿ ಮಾಡೋಕ್ಕಾಗುತ್ತೆ ನಿನ್ನ ಕೈಲಿ ಅಂತಂದ್ರು. ಖಂಡಿತ ಭೇಟಿ ಮಾಡ್ತೀನಿ ಅಣ್ಣ. ನಾನು ಅವ್ರಿಗೆ ಯಾವಾಗ ಹೇಳಿದ್ದು ಅದನ್ನೇ, ಅವ್ರ ಕುಟುಂಬ ನಾನು ಭೇಟಿ ಮಾಡ್ತೀನಿ ಅಂತಂದು. ಹೌದು, ಇದನ್ನು ನಾನು ಯಾವ ಮಾಧ್ಯಮದಲ್ಲೂ ಹೇಳಿಲ್ಲ, ಹೇಳಬೇಕು ಅಂತ ಅನಿಸಿಲ್ಲ, ಮಾಡಿ ತೋರಿಸೋಣ ಅಂತ ಅನಿಸಿತ್ತು. ಭಗವಂತ ನನಗೆ ಆ ಥರ ಅವಕಾಶ ಕೊಟ್ಟರೆ ಅವ್ರು ಕಾಲು ಹಿಡ್ಕೊಡ್ತೀನಪ್ಪ ಅಂದರು. ಇನ್ನೇನು ಬೇಕು ಮೇಡಮ್? ಹೌದು, ಭಗವಂತ ಆ ರೀತಿ ನನಗೆ ಅವಕಾಶ ಕೊಟ್ಟರೆ ಖಂಡಿತ ಅವ್ರು ಕಾಲು ಹಿಡ್ಕೊಡ್ತೀನಿ. ನಾನು ಲಾಸನ್ನು ದುಡ್ಡು ಲಾಸ್ ಆದರೆ ತಂದು ಕೊಡ್ಬೋದು. ನಿಜವಾಗ್ಲೂ ದರ್ಶನ್ ಅವರೇ ಈ ಮಾತನ್ನು ಹೇಳಿದ್ರ? ಖಂಡಿತ ಮೇಡಮ್, ನಿಜವಾಗೂ ಇದು ನೀವು ಏನಾದರೂ ಅಂದ್ಕೊಳ್ರಿ, ಖಂಡಿತ ನಾನು ಅವ್ರ ಮನೆಗೆ ಹೋಗ್ತೀನಿ. ಏನು ಮೆಸೇಜ್ ಕೊಟ್ಟಿದಾರ ಅಲ್ಲೂ ಕೂಡ ಇದನ್ನೇ ತಲುಪಿಸ್ತೀರಾ? ಖಂಡಿತ ನಾನು ಹೋಗ್ತೀನಿ ಅವ್ರ ಮನೆಗೆ. ನಾನು ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ. ಭೇಟಿ ಮಾಡಿಬಿಟ್ಟು ಬಾಸ್ ಈ ಥರ ಹೇಳಿದ್ದಾರೆ ಅಂತೀನಿ. ಬಟ್ ಅವ್ರು ಕ್ಷಮಿಸೋದು ಬಿಡೋದು ಅವ್ರ ದೊಡ್ಡ ಗುಣ. ಭಗವಂತ ನನಗೆ ಆ ಥರ ಅವಕಾಶ ಕೊಟ್ಟರೆ ನಾನು ಅವ್ರ ಕಾಲು ಹಿಡ್ಕೊಳ್ತೀನಿ. ಈ ಮಾತನ್ನು ಹೇಳಿದ್ರು. ಈ ಮಾತು ಅಂದಿದ್ದು ನಿಜ ನನ್ನ ಹತ್ರ. ಯಾಕೆಂದ್ರೆ ಅಲ್ಲೇ ಗೊತ್ತಾಗುತ್ತೆ ಮೇಡಮ್ ಅವರು ಪಶ್ಚಾತ್ತಾಪ ಪಟ್ಟಿದ್ದಾರೆ. ಒಬ್ಬ ಸೆಲೆಬ್ರಿಟಿ, ನಾವೇ ಇನ್ನೊಬ್ರು ಕಾಲು ಹಿಡ್ಕೊಳಕ್ಕೆ ನಾವು ಮುಂದೆ ಬರಲ್ಲ. ಅಂಥ ದೊಡ್ಡ ಸೆಲೆಬ್ರಿಟಿ ಬಾಸ್, ನಮ್ಮ ಡಿ ಬಾಸು, ಅವ್ರು ಹೋಗಿ ಕ್ಷಮೆ ಕೇಳ್ತಾರೆ ಅಂತಂದ್ರೆ ಅವ್ರು ಪರಿವರ್ತನೆ ಆಗಿದಾರಲ್ಲ ಮೇಡಮ್. ಕೊನೆಯದಾಗಿ ಏನು ಹೇಳಿದ್ರು? ಯಾಕಂದ್ರೆ 21 ವರ್ಷಗಳು ಆದಮೇಲೆ ನೀವು ಕೂಡ ಹೊರಗೆ ಹೋಗ್ತಾ ಇದ್ದೀರಾ, ಏನಾದರೂ ಒಂದು ಕಿವಿ ಮಾತು ಹೇಳಿರ್ತಾರೆ ದರ್ಶನ್ ಅವರು. ಖಂಡಿತ ಮೇಡಮ್. ಅಪ್ಪ ಅಮ್ಮ ಇದ್ದಾರ ಅಂತ ಕೇಳಿದ್ರು. ಅಪ್ಪ ಇಲ್ಲಣ್ಣ, ಅಮ್ಮ ಇದ್ದಾರೆ. ಮದುವೆ ಆಗಿದೆಯಾ ಅಂದರು. ಆಗಿದೆ ಅಣ್ಣ, ಒಂದು ಹೆಣ್ಪಾಪು. ಯಾರೇ ಕೈ ಬಿಟ್ರು ಕುಟುಂಬ ಕೈ ಬಿಡಲ್ಲ ನಮ್ಮನ್ನು. ನೀನಿನ್ನ ಕುಟುಂಬನ ಚೆನ್ನಾಗಿ ನೋಡ್ಕೊ, ಅಮ್ಮನ್ನ ಚೆನ್ನಾಗಿ ನೋಡ್ಕೊ, ಹೆಂಡತಿ ಮಗಳು ಜೊತೆಗಿರು. ಹೆಂಡತಿ ಮಕ್ಕಳು ಯಾವತ್ತು ಸಮಾಧಾನ ಮಾಡ್ಕೊಳ್ಳಿ. ಅವ್ರು ತುಂಬ ಸಫರ್ ಪಟ್ಟಿರ್ತಾರೆ ಹೆಂಡತಿ ಮಕ್ಕಳು. ಹೌದು, ಅವ್ರಿಗೆ ಪ್ರೀತಿ ಕೊಡು. ನೀನು ಪ್ರೀತಿಯಾಗಿರು, ಪ್ರೀತಿ ಎಲ್ಲರೂ ಪ್ರೀತಿ ಗಳಿಸು. ಆ ಸಂದರ್ಭದಲ್ಲಿ ಅವರು ಕೂಡ ಭಾವುಕರಾಗಿದ್ರ ದರ್ಶನ್ ಅವರು? ಖಂಡಿತ ಮೇಡಮ್, ತುಂಬ. ಬಸ್ಗೆ ಆ ಸ್ಥಿತಿ ಬರಬಾರ್ದಾಗಿತ್ತು, ಆಗಿದೆ. ಬರ್ತಾರೆ ಮತ್ತೆ. ಸಿದ್ಧಾರೂಢ ಅವರೇ, ಇಷ್ಟೊತ್ತು ಕೂಡ ನಮ್ಮ ಜೊತೆಗಿದ್ದು ನೀವು ಭೇಟಿಯಾಗಿ ಕಳೆದಂತಹ 10 ನಿಮಿಷನ್ನ ನಾವು ಕಣ್ಣೆದುರಿಗೆ ನೋಡಿದ್ವಿ ಅನ್ನೋ ಥರ ನೀವು ನಮ್ಮ ಹತ್ರ ಎಲ್ಲವನ್ನ ಶೇರ್ ಮಾಡ್ಕೊಂಡಿದ್ದೀರಾ. ನಿಜಕ್ಕೂ ಕೂಡ ಧನ್ಯವಾದಗಳು ನನ್ನ ಕಡೆಯಿಂದ, ಹಾಗೆ ಪ್ರಮುಖವಾಗಿ ನ್ಯೂಸ್ 18 ವತಿಯಿಂದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಬರೋಬ್ಬರಿ 21 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿ ಇನ್ನೇನು ಹೊರಗೆ ಬರಬೇಕು. ಆ 10 ನಿಮಿಷ ದರ್ಶನ್ ಅವರನ್ನು ಮೀಟಾಗಿ ಆ 10 ನಿಮಿಷದಲ್ಲಿ ದರ್ಶನ್ ಅವರು ಏನೆಲ್ಲ ಶೇರ್ ಮಾಡಿದ್ರು, ಅಥವಾ ದರ್ಶನ್ ಅವರಿಗೆ ಇವ್ರು ಯಾವ ರೀತಿಯಾಗಿ ಧ್ಯಾನ ಹೇಳ್ಕೊಟ್ರು ಅಥವಾ ಯೋಗವನ್ನು ಹೇಳ್ಕೊಟ್ರು ಅನ್ನೋದ ಪಿನ್ ಟು ಪಿನ್ ಮಾಹಿತಿಯನ್ನು ಇವತ್ತು ಸಿದ್ಧಾರೂಢ ಅವರು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ
360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.